ಹೆಸರು ಮಹಾಂತೇಶ್. ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್ ಫೌಂಡೇಶನ್ ಮತ್ತು ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಕಂಪ್ನಿಯಿಂದ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ನಮ್ಮ ಕಂಪ್ನಿ ವತಿಯಿಂದ ಗೋಕುಲ್ದಾಸ್ ಫೌಂಡೇಶನ್ ಕಂಪ್ನಿ ವತಿಯಿಂದ ನಾವು ಇಲ್ಲಿ ಮೇಟಗಳ್ಳಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಒಂದು ಟಾಯ್ಲೆಟ್ ಫೆಸಿಲಿಟಿ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟು ಇವತ್ತು ಉದ್ಘಾಟನೆ ಮಾಡಿ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಇಲ್ಲಿ ಸುಮಾರು 600 ಚಿಲ್ಲರೆ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದು, ಇದಕ್ಕೆ ಒಂದು ಮೂಲಭೂತ ಸೌಕರ್ಯ ಇಲ್ಲಿ ಇರಲಿಲ್ಲ, ಸ್ವಲ್ಪ ಕುಂದುಕೊರತೆಗಳು ಇರೋದ್ರಿಂದ ಇದನ್ನ ನಾವು ದೃಢೀಕರಿಸಿ ಆಮೇಲೆ ಅದ್ರ ಬಗ್ಗೆ ನೀಡ್ ಅನಾಲಿಸಿಸ್ ಮಾಡಿಬಿಟ್ಟು ಇಲ್ಲಿ ಬೇಕಾಗಿದೆ ಒಂದು ಸಮಸ್ಯೆಗೆ ಪರಿಹಾರ ಕೊಂಡ್ಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಸಂಸ್ಥೆಯಿಂದ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ಬೋದು, CFO ಆಗ್ಬೋದು, CHR, CO ಎಲ್ಲರದ್ದು ಅವ್ರದ್ದು ಅಪ್ರೂವಲ್ ತಗೊಂಡ್ಬಿಟ್ಟು ಈ ಶಾಲೆಗೆ ಒಂದು ಸ್ವಚ್ಛ ಹಾಗೂ ನೈರ್ಮಲ್ಯ ಸುಸಜ್ಜಿತ ಟಾಯ್ಲೆಟ್ ಫೆಸಿಲಿಟಿನ ಕೊಟ್ಟು ಇವತ್ತಿನ ಉದ್ಘಾಟನೆ ಮಾಡಿ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ. ಇದೇ ರೀತಿ ನಾವು ಗೋಕುಲ್ದಾಸ್ ಫೌಂಡೇಶನ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳು ಹಾಕೊಂತೀವಿ. ಎನ್ವೈರನ್ಮೆಂಟ್ ರಿಲೇಟೆಡ್ ಆಕ್ಟಿವಿಟಿ ಆಗ್ಬೋದು, ಹೆಲ್ತ್ ಕೇರ್ ಫೆಸಿಲಿಟಿ ಆಗ್ಬೋದು, ಆಮೇಲೆ ಸ್ಕಿಲ್ ಮತ್ತು ಎಜುಕೇಷನ್ ಪ್ರೋಗ್ರಾಮ್ ಅಲ್ಲಿ ಕೂಡ ನಾವು ಪ್ರೋಗ್ರಾಮ್ನ CSR ಪ್ರಾಜೆಕ್ಟ್ಸ್ನ ತಗೋತಾ ಇದ್ದೀವಿ. ಸುಮಾರು ಇದು ಮೈಸೂರಲ್ಲಿ ಸುಮಾರು ಹಲವಾರು ಸ್ಕೂಲ್ ಮತ್ತು ಕಾಲೇಜುಗಳಲ್ಲಿ ನಾವು ಇದೇ ರೀತಿ ಹೆಲ್ಪ್ ಮಾಡಿದ್ದೀವಿ. ಕಂಪ್ಯೂಟರ್ ಲ್ಯಾಬ್ ಸೆಟಪ್ ಮಾಡಿಕೊಟ್ಟಿದ್ದೀವಿ, ಕುಡಿ ನೀರು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಪರಿಸರ ಜೊತೆಯಿಂದ ನಾವು ಇದನ್ನು ಟ್ರೀ ಪ್ಲಾಂಟೇಶನ್ ಕೂಡ ನಾವು ಹಮ್ಮಿಕೊಳ್ತಾ ಇದ್ದೀವಿ ಪ್ರತಿ ವರ್ಷ. ಸೊ ಪ್ರತಿ ವರ್ಷ ಇದೇ ರೀತಿ ನಾವು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು CSR ಪ್ರಾಜೆಕ್ಟ್ಸ್ನ ಅನುಗುಣವಾಗಿ ಅದು ಇಂಪ್ಲಿಮೆಂಟೇಷನ್ ಮಾಡಿ ನಮ್ಮ ಸೊಸೈಟಿಗೆ ಒಂದು ಒಳ್ಳೇದಾಗಲಿ ಅಂತ ಒಂದು ಭಾವನೆಯಿಂದ ನಾವು ಈ ಕೆಲಸಗಳನ್ನ ಹಮ್ಮಿಕೊಂಡು ಹಸ್ತಾಂತರ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅನ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಈಗ ಸ್ಕೂಲ್ನಲ್ಲಿ ಸಮಸ್ಯೆ ಇದೆ ಅಂತ ನಿಮಗೆ ನೀವೇ ಬಂದು ಸರ್ಚ್ ಮಾಡಿ ಹುಡುಕಿದ್ರೆ ಇಲ್ಲ ಇಲ್ಲಿಂದನೇ ಏನೋ ಅಪ್ರೋಚ್ ಬಂದಿದೆ ಸರ್? ನಮ್ಮ CSR ನಮ್ಮ ಜೊತೆ ಕೆಲಸ ಮಾಡ್ತಾ ಇರೋದು ರಾಜೇಂದ್ರ ಅವರು ನೀಡ್ ಅನಾಲಿಸಿಸ್ ಮಾಡ್ತಾ ಇರ್ತಾರೆ. ಆಮೇಲೆ ನಮಗೆ ಸುಮಾರು ರೆಫರೆನ್ಸ್ ಪ್ರಾಜೆಕ್ಟ್ ಬರ್ತಾ ಇರ್ತವೆ. ಸರ್, ಈ ಸ್ಕೂಲಲ್ಲಿ ಸಮಸ್ಯೆ ಇದೆ, ಬೇರೆ ಸ್ಕೂಲಲ್ಲಿ ಸಮಸ್ಯೆ ಇದೆ ಅಂತ ನಮಗೆ ಡೈರೆಕ್ಟ್ ಆಗಿ ಕನೆಕ್ಷನ್ ಕೊಡ್ತಾ ಇದ್ದಾರೆ. ನಾವು ಅದನ್ನ ನಿಜನೂ ಇಲ್ವೋ ಅಂತ ಕೇಳ್ಕೊಳ್ಳೋಕೆ ಅಲ್ಲಿ ಆಯಾಪಟ್ಟ ಶಿಕ್ಷಣ ಅಧಿಕಾರಿಗಳಿಗೆ ನಾವು ಅವತ್ತ ಡಿಸ್ಕಷನ್ ಮಾಡಿ ಅವರು ಕೂಡ ಹೇಳ್ತಾರೆ, ಇಲ್ಲ ಸರ್ ನಿಜವಾಗ್ಲೂ ಆ ಸ್ಕೂಲಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ತಾವು ತಮ್ಮ CSR ಅಡಿಯಲ್ಲಿ ಏನಾದರೂ ಹೆಲ್ಪ್ ಮಾಡಿಕೊಟ್ರೆ ಒಳ್ಳೇದಾಗತ್ತೆ, ಸ್ಕೂಲ್ ಮಕ್ಕಳಿಗೆ ಒಳ್ಳೇದಾಗತ್ತೆ, ನಾವು ಎಜುಕೇಶನ್ ಅವ್ರಿಗೆ ಕಲಿಯೋದಕ್ಕೆ ಏನಾದರೂ ಬೇಕಾಗಿತ್ತು ಅಂದ್ರೆ ಅದನ್ನು ಕೂಡ ಹೆಲ್ಪ್ ಮಾಡ್ತೀವಿ. ಈ ಸ್ಕೂಲ್ಗೆ ಅವರು ಶಿಕ್ಷಣಾಧಿಕಾರಿಗಳು ಕೂಡ ಹೇಳಿದ್ರು ಒಂದು ಸುಸಜ್ಜಿತವಾದ ಟಾಯ್ಲೆಟ್ ಫೆಸಿಲಿಟಿ ಬೇಕಾಗಿತ್ತು, ಯಾಕಂದ್ರೆ ಹೆಣ್ಮಕ್ಳು ಜಾಸ್ತಿ ಓದುವಂತ ಸ್ಕೂಲ್ ಇದು. ಅವ್ರಿಗೆ ಆ ಪ್ರೈವೇಸಿ ಅನ್ನೋದು ಬೇಕು, ಮತ್ತೆ ಸ್ವಚ್ಛ ಹಾಗೂ ನೈರ್ಮಲ್ಯ ಅನ್ನೋದು ಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಅವರು ರಿಕ್ವೆಸ್ಟ್ ಕೊಟ್ಟಾಗ ನಾವು ಇದನ್ನ ಪ್ರಾಜೆಕ್ಟ್ನ ಅಪ್ರೂವಲ್ ತಗೊಂಡು ಕನ್ಸ್ಟ್ರಕ್ಷನ್ ಮಾಡಿ ಕೊಟ್ಟಿದ್ದೇವೆ ಸರ್. ಈಗ ಇದೇ ತರ ಪ್ರಾಜೆಕ್ಟ್ಗಳು ನಿಮ್ಮ ಸಂಸ್ಥೆಯಿಂದ ಇದುವರೆಗೂ ಎಷ್ಟು ಮಾಡಿರ್ಬೋದು? ಪ್ರತಿ ವರ್ಷ ಸುಮಾರು ಒಂದು 20 ರಿಂದ 25 ಪ್ರಾಜೆಕ್ಟ್ಸ್ ನ ತಗೋತಾ ಇದ್ದೀವಿ. ಇದರಲ್ಲಿ ನಾವು ಗವರ್ಮೆಂಟ್ ಸ್ಕೂಲ್, ಕಾಲೇಜಸ್ ನ ನಾವು ಸೆಲೆಕ್ಷನ್ ಮಾಡೋದು ಸ್ಕಿಲ್ ಮತ್ತು ಎಜುಕೇಶನ್ ಪ್ರೋಗ್ರಾಮ್ ಅಲ್ಲಿ. ಆಮೇಲೆ ಹೆಲ್ತ್ ಸೆಕ್ಟರ್ ಅಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ನ ನಾವು ನೋಡ್ಕೋತಾ ಇದ್ದೀವಿ. ಆಮೇಲೆ ಕಮ್ಯುನಿಟಿ ಡೆವಲಪ್ಮೆಂಟ್ ಅಲ್ಲಿ ಇದು ನಮ್ಮ ಲೋಕಲ್ ಕಮ್ಯುನಿಟಿದಲ್ಲಿ ಕುಡಿಯ ನೀರು ವ್ಯವಸ್ಥೆ ಇರಬಹುದು, ಆಮೇಲೆ ಆರೋಗ್ಯದ ಬಗ್ಗೆ ಇದು ಕಾಳಜಿ ಇರಬಹುದು, ಹೆಣ್ಣು ಮಕ್ಕಳ ಬಗ್ಗೆ ಅದು ಅವ್ರದೇ ಆದ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಹಲವಾರು ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಹೇಳ್ಬೇಕಂದ್ರೆ ಇವತ್ತು ರಾಮಕೃಷ್ಣ ಲೇಔಟ್ ಅಲ್ಲಿ ಕೂಡ ಒಂದು ಕಮ್ಯುನಿಟಿ ಡೆವಲಪ್ಮೆಂಟ್ ಅಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಅವರು ಬೆಳಗ್ಗೆ ಉದ್ಘಾಟನೆ ಮಾಡಿ ಅಲ್ಲಿ ಐ ಬ್ಲಾಕ್ ಜನರಿಗೆ ಹಸ್ತಾಂತರ ಕೊಟ್ಟು ನಾವು ಬಂದಿದ್ದೀವಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮಹಾಂತೇಶ್, ಜನರಲ್ ಮ್ಯಾನೇಜರ್, ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್. ಮೇಟಗಳ್ಳಿ ಸರ್ಕಾರಿ ಶಾಲೆಗೆ ನೀಡಿರುವಂತಹ ಸವಲತ್ತು ವಿದ್ಯಾರ್ಥಿನಿಯರಿಗೆ ಶೌಚಾಲಯ, ಸ್ವಚ್ಛ ಶೌಚಾಲಯದ ಒಂದು ಅವಕಾಶವನ್ನ ಮತ್ತು ಸಂಪೂರ್ಣವಾಗಿ ಈ ಕಟ್ಟಡದ ಜವಾಬ್ದಾರಿಯನ್ನು ಹೊತ್ತು ಆ ಸಂಸ್ಥೆ ಫೌಂಡೇಶನ್ ಅವರು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ನಮ್ಮ ಪುನೀತ್ ರಾಜ್ಕುಮಾರ್ ಆದಿಯಾಗಿ ಅನೇಕ ಸ್ಯಾಂಡಲ್ವುಡ್ ಕಲಾವಿದರು ಮಾಡ್ತಾ ಇದ್ದಾರೆ ಇಂಥ ಸೇವೆಗಳನ್ನು, ಎಲ್ಲರೂ ಮಾಡ್ತಾ ಇದ್ದಾರೆ. ಕೆಲವರು ಎಲ್ಲೇ ಮೇರೆಕಾಯಿ ತರ ಮಾಡ್ತಾ ಇದ್ದಾರೆ, ಕೆಲವರು ಪ್ರಚಾರ ತಗೊಂಡು ಮಾಡ್ತಾ ಇದ್ದಾರೆ. ಆದರೆ ಈ ಫೌಂಡೇಶನ್ ಅವರು ಯಾವುದೇ ಪ್ರಚಾರ ಇಲ್ಲದೆ ಈ ರೀತಿ ವರ್ಷಕ್ಕೆ ಒಂದು 10 ರಿಂದ 15 ವಿದ್ಯಾಸಂಸ್ಥೆಗಳಿಗೆ ಹೋಗಿ ಅವರೇ ಖುದ್ದಾಗಿ ಎಲ್ಲೆಲ್ಲಿ ಸ್ವಚ್ಛತೆ ಬೇಕು, ಶೌಚಾಲಯ ಇರ್ಬೋದು, ಕ್ಲಾಸ್ ರೂಮ್ ಇರ್ಬೋದು, ಲೈಬ್ರರಿ ಇರ್ಬೋದು, ಅದನ್ನ ಕಟ್ಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಭಾಗದ ಜನತೆಯ ಏನು ಮೇಟ್ಗಳ್ಳಿ, ಬೃಂದಾವನ್ ಬಡಾವಣೆ, ಕುಂಬಾರ ಕೊಪ್ಪಲು, ಮಂಚೋಡು ಕೊಪ್ಪಲು, ಈ ಜನರು ಎಲ್ಲರ ಪರವಾಗಿ ನಾನು ಅವರಿಗೆ ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಒಂದು ಕಟ್ಟಡನ ಕೊಟ್ಟಿದ್ದಕ್ಕೆ. ಮತ್ತು ಮುಖ್ಯೋಪಾಧ್ಯಾಯರು ಅವರು ಮತ್ತೆ ಶಿಕ್ಷಕರು, ಟೀಚರ್ಸು ಎಲ್ಲರೂ ಕೂಡ ಇವ್ರ ಜೊತೆ ಕೈ ಜೋಡಿಸಿದ್ದಾರೆ, ಅವರು ಕೂಡ ಸಹಕಾರ ನೀಡಿದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿನಿಯರಿಗೆ ಇದು ಅನುಕೂಲ ಆಗ್ತಾ ಇದೆ. ಅದೇ ರೀತಿ ಮುಂದಿನ ದಿವಸಗಳಲ್ಲೂ ಕೂಡ ಈ ಒಂದು ಫೌಂಡೇಶನ್ ಅವರು ಮುಂದೆ ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತಾರೆ. ನಾವು ಕೂಡ ಎಲ್ಲ ಅವ್ರ ಜೊತೆ ಕೈ ಜೋಡಿಸೋಣ, ಮಾಡ್ತಾ ಇರೋಣ ಅಂತ ಈ ಸಂದರ್ಭ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿಭಾಗದ ಮ್ಯಾನೇಜರ್ ರಾಜೇಂದ್ರ ಪ್ರಸಾದ್ ಅವರೇ
ಹಾಗೆ ಸಂಸ್ಥೆಯ HR ವಿಭಾಗದ ಮುಖ್ಯಸ್ಥರಾದಂಥ ಶಂಕರ್ ಸರ್ ಅವರು, ಹಾಗೂ ಮತ್ತೋರ್ವ ಮುಖ್ಯಸ್ಥರಾದಂಥ ಶ್ರೀಮತಿ ಸ್ವಪ್ನ ಮೇಡಮ್ ಅವರು, ಮಂಜುನಾಥ್ ಸರ್ ಅವರು, ಹಾಗೂ ಶ್ರೀಧರ್ ಅವರು, ಹಾಗೆಯೇ ನಮ್ಮ ಮೈಸೂರು ಮೇಟಿಗಳ್ಳಿ ಕುಂಬಾರಕೊಪ್ಪಲು ಈ ವ್ಯಾಪ್ತಿಯ ಸೆನೆಟ್ ಸದಸ್ಯರು ಹಾಗೂ ಚಲನಚಿತ್ರ ನಟರೂ ಆದಂಥ ಶ್ರೀಯುತ ಜಯಪ್ರಕಾಶ್ ಸರ್ ಅವರು, ಹಾಗೂ ಮಕ್ಕಳ ಒಂದು ವಿಶೇಷ ಇದೆ, ವೇದಿಕೆಯ ಅಧ್ಯಕ್ಷರೂ ಆಗಿರುವಂತಹ ಶ್ರೀಯುತ ಸುರೇಶ್ ಗೌಡ್ರವರೇ, ಹಾಗೂ ಡ್ರೈವಿಂಗ್ ಸ್ಕೂಲ್ನ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಶ್ರೀಯುತ ಆನಂದ್ ಸರ್ ಅವರೇ, ಶ್ರೀಯುತ ಸೋಮೇಶ್ ಸರ್ ಅವರೇ, ಹಾಗೂ ಪದ್ಮಾ ಮೇಡಮ್ ರವರೇ, ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳು. ನನಗಿವತ್ತು ನಿಜವಾಗ್ಲೂ ನೆನೆಸ್ಕೊಳ್ಳಂಗೆ ಅನ್ನಿಸ್ತಿದೆ. ಯಾರೋ ಒಂದ್ಸಲ ಹೇಳಿದ್ರು ಚಾಮುಂಡೇಶ್ವರಿ ಅಂತ ಏನೋ. ನನ್ನ ಕೈಗಳು ಇವೆ. ಈ ಸಂದರ್ಭದಲ್ಲಿ ನನ್ನ ಕೈಗಳಿಲ್ಲ ಅಂದರೆ ಯಾವುದೇ ದೇಹಕ್ಕೆ ಅಷ್ಟು ಯಾವುದೇ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ಆಗಲ್ಲ. ಹಾಗಾಗಿ ನನ್ನ ಸಹೋದ್ಯೋಗಿ ಬಂಧುಗಳೇ, ಪ್ರೀತಿ ಪಾತ್ರವಾದ ಸಹೋದ್ಯೋಗಿ ಬಂಧುಗಳೇ, ಮಕ್ಕಳೇ, ಹಾಗೂ ಮುಖ್ಯವಾಗಿ ಮೇಡಮ್, ನಮ್ಮ ಸುಮಾ ಮೇಡಮ್ ಹೇಳಿದಾಗೆ, ಹೌದು, ನಾವು ಬದುಕಿರುವಾಗ ಹೇಗೆ ಬದುಕಬೇಕಂದ್ರೆ ಇತಿಹಾಸ ನಮ್ಮನ್ನ ನೆನೆಸ್ಕೊಳ್ಳೋ ಥರ ಬದುಕಬೇಕು ಅಂತ. ಎಷ್ಟೋ ಸಲ ಎಷ್ಟೋ ಕಾರ್ಯಕ್ರಮಗಳು ತೆರೆಮರೆಯಲ್ಲಿ ನಡೆದೋಗ್ತವೆ, ಅಷ್ಟು ಅದಕ್ಕೆ ಪ್ರಚಾರ ಸಿಗಲ್ಲ. ಆದರೆ ನಾವು ಪ್ರಚಾರವನ್ನ ಕೇಳುವಷ್ಟು ಧೈರ್ಯ ಮಾಡಿಲ್ಲದೆ ಇದ್ರು ನಮ್ಮ ಪಬ್ಲಿಕ್ ನ್ಯೂಸ್ ವತಿಯಿಂದ ಬಂದಿರುವಂಥ ಗಿರೀಶ್, ಮಾಧ್ಯಮ ಮಿತ್ರರು ಹಾಗೂ ಮಕ್ಕಳೇ, B.Ed ಪ್ರಶಿಕ್ಷಣಾರ್ಥಿ ಬಂಧುಗಳೇ, ಈ ವೇದಿಕೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥ ಹಲವಾರು ವಿಷಯಗಳಿವೆ. ಇವತ್ತಿನ ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ಎಲ್ಲರೂ ನಾವು ಯಾವ ಅಂಶಗಳನ್ನು ಪರಿಗಣಿಸಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೊಳ್ಬೇಕು. ವ್ಯಕ್ತಿಯಾಗಿ ಒಂದು ವೃತ್ತಿಯಲ್ಲಿ ನಾವು ಯಾವ ಸ್ಥಾನವನ್ನು ಅಲಂಕರಿಸಿದ್ವಿ, ಆ ಜಾಗದ ಜವಾಬ್ದಾರಿಗಳನ್ನು ನಿಭಾಯಿಸುವಾಗ ನಮ್ಮ ಜೊತೆಲಿರೋರ ಜೊತೆ ಒಂದು ಸಹಬಾಳ್ವೆಯನ್ನು ನಡೆಸ್ಕೊಂಡು ನಮ್ಮ ಕೆಲಸವನ್ನು ಸಮಾಜದ ನಾಗರಿಕನಾಗಿ ಸಾರ್ಥಕವಾಗಿ ಹೇಗೆ ತಗೊಂಡು ಹೋಗ್ಬೇಕು ಅನ್ನುವಾಗ ಈ ವೇದಿಕೆಯಲ್ಲಿ ಹಲವಾರು ಅಂಶಗಳಿದೆ. ಅದನ್ನು ಮಾತ್ರ ಪ್ರಾಸ್ತಾವಿಕವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಗೊತ್ತು, ಈಗ ನಾನು ಈ ಶಾಲೆಗೆ 2022ರಲ್ಲಿ ಬಂದ ತಕ್ಷಣ ಮೊದಲನೇ ಉದ್ಘಾಟನೆ ಒಂದು ವಾರದಲ್ಲೇ ಮಾನ್ಯ ಶಾಸಕರಾದ ಶ್ರೀಯುತ ನಾಗೇಂದ್ರ ಸರ್ ಅವ್ರದ್ದು ಸೆನೆಟ್ ಮೆಂಬರ್ ಆಗಿದ್ದ ಸಂದರ್ಭದಲ್ಲಿ ಯೂನಿವರ್ಸಿಟಿಯಿಂದ ವೈಸ್ ಚಾನ್ಸಲರ್ ಎಲ್ಲ ಬಂದು ಸುಮಾರು 1 ಕೋಟಿ ಅನುದಾನವನ್ನು ಕೊಟ್ಟು ಅಲ್ಲೊಂದು ಹಾಲು, ಒಂದು ಮೇಲೆ ಸ್ಟೇಜು, ಮತ್ತು ಫೀಲ್ಡಿಗೆಲ್ಲ ಧೂಳು ಬರ್ತಿತ್ತು, ಅದಕ್ಕೆ ಒಂದು ಫ್ಲೋರಿಂಗ್ ಎಲ್ಲ ಮಾಡಿಕೊಟ್ರು. ಅದು ನನ್ನ ಮೊದಲನೇ ಕಾರ್ಯಕ್ರಮ. ಅವರ ಯೂನಿವರ್ಸಿಟಿ ಹಾಲಲ್ಲಿ ಹಾಕಿದ್ದಂಥ ಒಂದು ವಿಡಿಯೋದಲ್ಲಿ, ಅವರ 5 ವರ್ಷದ ಸಾಧನೆಯ ವಿಡಿಯೋದಲ್ಲಿ ನಮ್ಮ ಶಾಲೆಗೆ ಮಾಡಿದಂಥ ಒಂದು ಕೊಡುಗೆ ವಿಡಿಯೋ ಕೂಡ ಇತ್ತು. ನೋಡಿ, ನಮಗೆ ಮಕ್ಕಳಿಗೆ SSLCಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದವ್ರನ್ನ ತಗೊಳಕ್ಕೆ ಹೋದಾಗ ಹೆಮ್ಮೆ ಅನ್ನಿಸ್ತು. ಒಂದು, ನಾವು ಪಡ್ಕೊಂಡಿದ್ದೀವಿ ಅಂತ ಒಂದು ಹೆಮ್ಮೆ, ಮತ್ತು ನಮ್ಮ ವ್ಯಾಪ್ತಿಯ ಬಂಧುಗಳು ನಮಗಾಗಿ ಇಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಒಂದು ಹೆಮ್ಮೆ. ನಾವು ಇಲ್ಲಿ